ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು 3 ದಿನದ ವ್ಲಾಗ್‌ನ ನಾನು ಇಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿ ನನ್ನ ಮಗಳ ಸ್ಕೂಲ್ ಗೆ ಹೊರಟಿದ್ದೀವಿ. ಅವಳದು ವೆಲ್ಕಮ್ ಡ್ಯಾನ್ಸ್‌ಗೆ ಸೇರ್ಕೊಂಡಿದ್ಲು ಅಂತ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ. ಹಾಗೆ ಬಟ್ಟೆನೂ ಕೂಡ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ. ಇವಾಗ ಅವಳ ಪರ್ಫಾರ್ಮೆನ್ಸ್ ಇತ್ತು. ಸೊ ಹಾಗಾಗಿ ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಕಾಪಿರೈಟ್ ಬರೋದಕ್ಕೋಸ್ಕರ ನಾನು ಇಲ್ಲಿ ರಿಯಲ್ ಸಾಂಗ್ನ ಮ್ಯೂಟ್ ಮಾಡ್ತಾ ಇದ್ದೀನಿ. ಬೇರೆ ಮ್ಯೂಸಿಕ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನನ್ನ ಮಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳಿ ನಾವು ಸಿಟಿಗೆ ಬಂದಿದ್ದೀವಿ. ನಂತರ ಇಲ್ಲಿ ತುಂಬ ಮಳೆ ಬಂದ್ಬಿಟ್ಟಿತ್ತು. ಹಾಗಾಗಿ ಸರಿ ನನ್ನ ಮಗಳನ್ನ ಪಿಕ್ ಮಾಡೋದು ತುಂಬ ಲೇಟ್ ಆಗೋಯಿತು, 3 ಗಂಟೆ ಆಗೋಯಿತು. ಸರಿ ನಾವೇನು ಕೂಡ ಲಂಚ್ ಏನು ಮಾಡಿರಲಿಲ್ಲ. ಸೊ 2 ಗಂಟೆ ಆಗಿದ್ದರೆ ಪರವಾಗಿಲ್ಲ, ಊಟ ಮಾಡ್ಬೋದಿತ್ತು. ಸ್ನ್ಯಾಕ್ಸ್ ಥರ ಏನಾರು ತಿನ್ನಬೇಕು ಬಿಸಿ ಬಿಸಿಯಾಗಿ ಅಂತ ಹೇಳಿ ಇಲ್ಲಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ ಕರ್ಕೊಂಬಂದಿದ್ದಾಳೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇಬ್ಬರು ಹೇಗೆ ಜಗಳ ಆಡ್ತಿದ್ದಾರೆ ಅಂತ. ಯಾವಾಗಲೂ ಇದೇ ಥರನೇ ಜಗಳ ಆಡ್ತಿರ್ತಾರೆ. ಮನೆಗೆ ಬಂದ್ರೂ ಅಷ್ಟೇ ತುಂಬ ಕಿತ್ತಾಡ್ತಿರ್ತಾರೆ. ಸಮ್ಟೈಮ್ಸ್ ತುಂಬ ಬೇಜಾರಾಗುತ್ತೆ, ಇರಿಟೇಟ್ ಆಗುತ್ತೆ. ಬಟ್ ಅವ್ರಿಲ್ಲದೆ ಇರೋವಾಗ ಇದನ್ನೆಲ್ಲನೂ ಕೂಡ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಅವರಿಬ್ರು ತಲಾಟೆ, ಅವರಿಬ್ರು ಮಾತು ಕತೆ ಎಲ್ಲನೂ. ನಿಮ್ಮ ಮನೇಲೂ ಇದೇ ರೀತಿ ಮಿಸ್ ಮಾಡ್ಕೊತೀರಾ? ನಿಮ್ಮ ಹಸ್ಬೆಂಡು ಅಥವಾ ಮಕ್ಳುಗಳು ತಲಾಟೆ ಮಾಡೋದನ್ನು ನಿಮಗೂ ಈ ರೀತಿ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನಂತೂ ಇವ್ರ ತಲಾಟೆನ ತುಂಬ ಮಿಸ್ ಮಾಡ್ಕೊತೀನಿ. ಎಸ್ಪೆಷಲಿ ಇವಳು ಸ್ಕೂಲ್ಗೆ ಹೋದಾಗ ಮತ್ತು ಏನಾದ್ರು ಎಕ್ಸಾಮ್ಸ್ ಇದ್ದಾಗ ತುಂಬ ಸೈಲೆಂಟ್ ಆಗಿಬಿಡ್ತಾಳೆ. ಆ ಟೈಮಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತೀನಿ.
ಹಾಗೆ ಇದು ನೆಕ್ಸ್ಟ್ ಡೇ ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವರ ಮಗಳು ಫಂಕ್ಷನ್ ಇತ್ತು. ನನ್ನ ಫ್ರೆಂಡ್ ಮಗಳ ಫಂಕ್ಷನ್ ಈಗ ನೋಡ್ತಿದ್ದೀರಲ್ಲ, ಇವರ ಮಗಳ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು. ಇನ್ನೊಂದಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಸಿಟಿ ಕಡೆ ಬಂದಿದ್ವಿ. ಹಾಗೆ ಪರ್ಸ್ನಲಿ ನನಗೆ ಈ ಅಂಗಡಿ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನನಗೆ ಕೆಳಗಡೆ ಸೆಕ್ಷನ್ಗಿಂತ ಈ ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ, ಹಾಗೆ ಕಸ್ಟಮರ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಈ ಬಂದಾಗ ನಾವು ಒಂದು ಸ್ಯಾರಿ ತೊಗೊಂಡ್ವಿ. ಅದು ಏನಾಗಿದೆ ಅಂದರೆ ಡ್ಯಾಮೇಜ್ ಆಗಿತ್ತು. ಬಟ್ ಬಿಲ್ ನಾವು ಕಳ್ಕೊಂಬಿಟ್ಟಿದ್ವಿ. ಬಟ್ ಅವರು ನಮಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು ಸ್ಯಾರಿನ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನೀವೆಲ್ಲರೂ ಕೂಡ ತುಂಬ ದಿನದಿಂದ ನಿಮ್ಮ ಹೇರ್ ಕೇರ್ನ, ನಿಮ್ಮ ಮಗಳು ಹೇರ್ ಕೇರ್ನ ಹೇಗೆ ಮಾಡ್ತೀರಾ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೂಡ ಮೆಸೇಜ್ ಮಾಡಿ ಕೇಳಿದ್ರಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ಪ್ಯಾರಾಚೂಟ್ ಅಂತ ಬ್ರ್ಯಾಂಡ್ನೇ ಕೊಬ್ಬರಿ ಎಣ್ಣೆನೇ ನಾನು ಯಾವಾಗಲೂ ಯೂಸ್ ಮಾಡೋದು. ನಾನು ಚಿಕ್ಕವಳಿದ್ದಾಗ್ಲಿಂದನೂ ನನಗೆ ನೆನಪಿರೋಂಗೆ ನಮ್ಮಮ್ಮ ನನಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಈಗ ನಾನು ಕೂಡ ನನ್ನ ಮಗಳಿಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಎಷ್ಟು ಎಣ್ಣೆ ತೊಗೊತೀವೋ ಅದರ ಡಬಲ್ ಕ್ವಾಂಟಿಟಿ ಇರೋವಂಥ ಪಾತ್ರೆನ ತೊಗೋಬೇಕಾಗುತ್ತೆ. ಅದಕ್ಕೆ ಫಸ್ಟೇ ನಾನು ಹೇಳ್ದಾಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು, ನಂತರ ಒಂದು 2 ಸ್ಪೂನ್ ಹರಳೆಣ್ಣೆನ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿಬಿಟ್ಟು, ನಂತರ ನಾನು ಒಂದು ತಟ್ಟೆ ಮುಚ್ಚಿ ಸ್ಟವ್ನ ಹಚ್ತೀನಿ. ಯಾಕೆ ಅಂದರೆ ಕರ್ಬೇವಿನ ಸೊಪ್ಪು ಕಾದ್ಮೇಲೆ ಹಾಕಿದ್ರೆ ಫುಲ್ಲು ಸಿಡಿದು ಸ್ಟವ್ವೆಲ್ಲ ಗಲೀಜಾಗುತ್ತೆ ಅಂತ ನಾನು ಈ ರೀತಿ ಫಾಲೋ ಮಾಡ್ತೀನಿ. ನಂತರ ನಿಮಗೆ ಕರ್ಬೇವಿನ ಸೊಪ್ಪೆಲ್ಲ ಸಿಡ್ದಿದ್ದು ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಸ್ವಲ್ಪ ಓಪನ್ ಮಾಡಿ ತಟ್ಟೆನ ನೀಟಾಗೆ ಒಂದು ಸ್ಪೂನಲ್ಲಿ ಅದು ನೀಟಾಗೆ ರೋಸ್ಟ್ ಆಗೋ ಥರ ನೋಡಿಕೊಂಡು ನೀಟಾಗೆ ಅದನ್ನು ಜಾಸ್ತಿ ಕಪ್ಪಾಗದೇ ಇರೋ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆನ ಚೆನ್ನಾಗೆ ಕಾಯಿಸ್ಕೊಬೇಕು. ಅಕಸ್ಮಾತ್ ನೀವೇನಾದ್ರು ಚಿಕ್ಕ ಪಾತ್ರೆ ತೊಗೊಂಡ್ರೆ ಎಣ್ಣೆ ಎಲ್ಲ ಉಕ್ಕಿ ಸುರಿದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಫಸ್ಟು ದೊಡ್ಡ ಪಾತ್ರೆನ ತೊಗೊಳ್ಳಿ. ನಂತರ ನಾನಿಲ್ಲಿ ಎಣ್ಣೆ ಎಲ್ಲ ಕಾಯಿಸಿ ಲೈಟಾಗೆ ಉಗುರು ಬೆಚ್ಚಗಾಗೋವರೆಗೂ ಬಿಟ್ಟು, ನಂತರ ನಾನು ಅದನ್ನು ಶೋಧಿಸ್ಕೊಂಡು ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿಯಾಗಿ ಒಂದೊಂದೇ ಭಾಗ ಮಾಡಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೀಟಾಗೆ ತಲೆ ಬುಡ ಅಂತ ಏನು ಹೇಳ್ತಾರೆ, ಅದು ಎಲ್ಲ ಕಡೆಗೂ ನಾವು ಎಣ್ಣೆನ ನೀಟಾಗೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ವಾರಕ್ಕೆ ಒಂದು ಸರಿ ಮಿಸ್ ಮಾಡ್ದಿರ ಈ ರೀತಿಯಾಗಿ ನನ್ನ ಮಗಳಿಗಿರ್ಬೋದು ನನಗಿರ್ಬೋದು ಆಯಿಲ್ನ ನಾವು ಹಾಕ್ಕೊತೀವಿ. ಪ್ರತಿ ಸಂಡೇ ಅವಳಿಗೆ ತಲೆಗೆ ಸ್ನಾನನ ಮಾಡಿಸ್ತೀನಿ. ಹಾಗೆ ಎಣ್ಣೆನ ಜಾಸ್ತಿ ದಿನ ಬಿಡೋದಿಲ್ಲ. ಸಾಟರ್ಡೆ ಹಾಕಿ ಸಂಡೇ ನಾನು ತಲೆಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಆದಷ್ಟು ಆಯಿಲ್ನ ತಲೆಯಲ್ಲಿ ಬಿಡಬೇಡಿ. ಆಯಿಲ್ನ ತಲೆಯಲ್ಲಿ ಬಿಟ್ಟಷ್ಟು ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ತಲೆಗೆ ಆಯಿಲ್ನ ಹಾಕಿಲ್ಲ ಅಂದರೂ ಕೂಡ ಡ್ರೈ ಡ್ಯಾಂಡ್ರಫ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ನಾನು ಈ ರೀತಿಯಾಗಿ ನನ್ನ ಮಗಳನ್ನ ಕೇರ್ ಮಾಡ್ತೀನಿ. ಅವಳ ಹೇರ್ನ ನಾನು ಕೇರ್ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿ ಒಂದು ಭಾಗನೂ ಬಿಡ್ದಿರ ನಾನು ಈ ರೀತಿ ನಿಧಾನಕ್ಕೆ ಎಲ್ಲನೂ ತೊಗೊಂಡು ನೀಟಾಗೆ ಆಯಿಲ್ನ ಹಾಕ್ತೀನಿ. ನೀವು ಬುಡಕ್ಕೆ ಮಾತ್ರ ಆಯಿಲ್ನ ಹಾಕಿದ್ರೆ ಸಾಕಾಗುತ್ತೆ. ನಂತರ ನೀವು ಕೈಯಲ್ಲಿ ಸ್ವಲ್ಪ ಮಸಾಜ್ ಮಾಡ್ತಾ ಮಾಡ್ತಾ ಆಯಿಲ್ನ ಕೂದಲಿಗೆಲ್ಲನೂ ಕೂಡ ನೀವು ಸ್ಪ್ರೆಡ್ನ ಮಾಡಬಹುದು. ಹಾಗೆ ನಾನು ತೋರಿಸ್ತೀನಿ ನೋಡಿ, ನನ್ನ ಮಗಳಿಗೆ ಎಷ್ಟು ಬೇಬಿ ಹೇರ್ಸ್ ಅನ್ನೋದು ಬಂದಿದೆ, ಉದುರ್ತಾ ಇರುತ್ತೆ. ಹಾಗೆ ನಿಮಗೆ ಹೊಸ ಹೇರ್ ಕೂಡ ಎಷ್ಟೊಂದು ಗ್ರೋತ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಬಹುದು, ಇದೆಲ್ಲನೂ ಕೂಡ ಬೇಬಿ ಹೇರ್ಸು. ಫ್ರಂಟ್ ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೇಬಿ ಹೇರ್ಸು. ಇದೆಲ್ಲ ಮುಂಚೆ ಬೆಳೆದಿರೋ ಅಂಥ ಉದ್ದ ಹೇರ್ಸು, ಸ್ವಲ್ಪ ಈಗ ಬೆಳೆದಿರೋ ಅಂಥ ಹೇರ್ಸು ಎಲ್ಲನೂ ಕೂಡ ಇದೆ. ನೀವು ಕೂಡ ಈ ರೀತಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರು ಕೂಡ ಸ್ವಲ್ಪ ಗ್ರೋತ್ ಆಗುತ್ತೆ. ಒಂದೇ ದಿನದಲ್ಲಿ ಎಲ್ಲನೂ ಕೂಡ ಆಗೋದಿಲ್ಲ, ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಹಾಗೆ ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನೋಡಿದ್ರಲ್ಲ, ನನ್ನ ಫ್ರೆಂಡ್ ಮಗಳಿಗೋಸ್ಕರ ಶಾಪಿಂಗಿಗೆ ಹೋಗಿದ್ವಿ. ಹಾಗೆ ಇವತ್ತು ಅವ್ರ ಫಂಕ್ಷನ್ನಿಗೆ ನಾವು ಗಿಫ್ಟ್ನ ಕೊಡಬೇಕಿತ್ತಲ್ವ. ಸೊ ಹಾಗಾಗಿ ಸರಿ
ಸ್ವಲ್ಪ ಅದನ್ನು ಕೂಡ ಮುಗಿಸ್ಕೊಂಡು ನಿನ್ನೆ ಒಂದಷ್ಟು ಕೆಲಸ ಪೆಂಡಿಂಗ್ ಇತ್ತು. ಯಾಕೆ ಅಂದರೆ ಮಳೆ ಬರ್ತಾ ಇರೋದ್ರಿಂದ ಸರಿ ಮತ್ತೆ ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಇಬ್ಬರು ಕೂಡ ಪರ್ಚೇಸ್ ಎಲ್ಲ ಆಯಿತು, ಬಿಲ್ ಮಾಡಿಕೊಡ್ತಾಯಿದ್ರು. ಹಾಗಾಗಿ ಇಬ್ಬರು ಕೂಡ ಕುತ್ಕೊಂಡು ನೋಡ್ತಾ ಇದ್ವಿ ಏನೇನು ಕಲೆಕ್ಷನ್ಸ್ ಇದೆ ಅಂತ. ಹಾಗೆ ಇವ್ರು ಬಂದು ಈ ಚೈನ್ನ ಪರ್ಚೇಸ್ ಮಾಡಿದ್ರು. ಮತ್ತು ನಾನು ಬಂದು ಇದೊಂದು ಬೆಳ್ಳಿ ಕಾಯಿನ್ನ ನಾನು ತೊಗೊಂಡೆ, ಲಕ್ಷ್ಮಿದು. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಲಿಗೆ ಹಾಕ್ಕೊಳ್ಳೋ ಅಂಥದ್ದು, ದೃಷ್ಟಿಗೆ ಅಂತ ಹಾಕ್ಕೊತಾರಲ್ಲ, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆ ಮಾರ್ಕೆಟ್ ಹತ್ರ ಈ ಅಂಗಡಿ ಇದೆ. ಈ ಅಂಗಡಿಲಿ ನೀವು ಸ್ವೀಟ್ ಏನಾದ್ರು ಪರ್ಚೇಸ್ ಮಾಡೋದಾದರೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲನೂ ಕೂಡ. ನಾವು ಕೂಡ ಒಂದಷ್ಟು ಸ್ವೀಟ್ಸು ಏನೇನೋ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.